ಮಾರ್ನಿಂಗ್. ಸೊ ಟ್ರಿಪ್ ಬಗ್ಗೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ನಾನು. ಇವಾಗ ಎಲ್ಲೆಲ್ಲಿ ನಾನು ಫೋಕಸ್ ಮಾಡಬೇಕನ್ನೋ ಒಂದಿಷ್ಟು ಲಿಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಮೇಜರಾಗಿ ಬಂದುಬಿಟ್ಟು ಇವಾಗ ಲೈಕ್ ಫಂಡಿಂಗ್ ಏನೋ ಒಂದಿಷ್ಟು ಎಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಏನೋ ಮಾಡೋಕ್ಕಾಗುತ್ತೆ ಅಂತ ನೋಡ್ಕೋಬೇಕು. ಆಮೇಲೆ ಯೂಟ್ಯೂಬಲ್ಲೂ ಕೂಡ ಲೈಕ್ ಸಬ್ಸ್ಕ್ರೈಬರನ್ನು ನಾನು ಜಾಸ್ತಿ ಮಾಡ್ಕೊಂಬಿಟ್ರೆ ನನಗೆ ಅಟ್ಲೀಸ್ಟ್ ಅದರಲ್ಲೂ ಕೂಡ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ. ಸೊ ಈವನ್ ಸ್ಪಾನ್ಸರ್ಶಿಪ್ ಸಿಕ್ಕಿದರೆ ಸಿಕ್ಕುವಂಥ ಪಾಸಿಬಿಲಿಟಿನೂ ಕೂಡ ಇರುತ್ತೆ. ಸೊ ಇಲ್ಲಿ ಏನೋ ಹೇಳೋಣ ಅಂತ ಮರ್ತುಬಿಟ್ಟೆ. ಎಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ಐ ಥಿಂಕ್ ಶೇರ್ ಮಾರ್ಕೆಟೇ ಬೆಸ್ಟ್ ಅನಿಸುತ್ತೆ. ಸೊ ಅದರಲ್ಲಿ ಐ ಥಿಂಕ್ ನಿನ್ನೇನು ಕೂಡ ಒಂದು 800 ಮಾಡಿಕೊಂಡೆ. ಸೊ ಅಂದರೆ ಅದರಲ್ಲಿ ಒಂದು 400 ಹಾಕಿಟ್ಟಿದ್ದೀನಿ ನಾನು ಲೈಕ್ ನನ್ನ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಸೊ ಓವರಾಲ್ ಈ ತಿಂಗಳಲ್ಲಿ ಆಲ್ಮೋಸ್ಟು 2.5 4,000 ಏನೋ ಮಾಡಿದ್ದೀನಿ ಅನಿಸುತ್ತೆ ನಾನು, ಲೈಕ್ 50% ಆಫ್ ಮೈ ಪ್ರಾಫಿಟಲ್ಲಿ. ಸೊ ಮಾರ್ಕೆಟ್ ಲೈಕ್ ಕ್ರ್ಯಾಶ್ ಆಗಿದ್ದಾಗ ಸ್ವಲ್ಪನೇ ಡೌನ್ ಇರೋದಕ್ಕೆ ಲೈಕ್ ಏನೋ ಒಂದು ಇದು ಮಾಡಲಿಕ್ಕಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗೇ ಮಾಡ್ಕೋತಾ ಇದ್ದೆ. ಸೊ ಅಟ್ಲೀಸ್ಟ್ ಇವಾಗ ಅಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದೆ, ಇನ್ಮೇಲೆ ಲೈಕ್ ಇಂಡಿಯನ್ ಮಾರ್ಕೆಟ್ ಅಪ್ ಆಗುತ್ತೆ ಅಂತ. ಸೊ ನೋಡಬೇಕು. ಇವತ್ತು ಕೂಡ ಒಂದು 2,000 ಏನೋ ಮಾಡಿಕೊಂಡೆ. ಸೊ ಇನ್ನೂ ಒಂದು ಟೈಮ್ ಇದೆಯಲ್ಲ, ಇವಾಗ ಎಷ್ಟು 12:30 ಅಲ್ವಾ, ಆಲ್ಮೋಸ್ಟ್ 3:30 ತನಕ ಇನ್ನೂ ಟೈಮ್ ಇದೆ. ಸೊ ನೋಡೋಣ, ಇನ್ ಕೇಸ್ ಏನಾದ್ರು ಇನ್ನೊಂದು ಟ್ರೇಡ್ ಏನಾದ್ರು ಬುಕ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ. ಬಟ್ ಇದರಲ್ಲಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬೇರೆ ಇದಕ್ಕಿಂತ. ಆಮೇಲೆ ವಿತೌಟ್ ನಾಲೆಜ್ ಏನೂ ಮಾಡೋಕ್ಕಾಗಲ್ಲ, ನೀವು ಯಾರನ್ನೂ ನಂಬ್ಕೊಂಡೇನೋ ಇದು ಮಾಡೋಕ್ಕಾಗಲ್ಲ. ಸೊ ವಿ ಶುಡ್ ಹ್ಯಾವ್ ಅವರ್ ಓನ್ ನಾಲೆಜ್. ಸೊ ಎಷ್ಟು ಈಸಿಯಾಗಂದರೆ ತುಂಬಾ ಈಸಿಯಾಗಿರುತ್ತೆ. ಬಟ್ ಯು ಶುಡ್ ನೋ ಯಾವ ಇಲ್ಲಿ ಸಿಂಪಲ್ಲು ಕಂಪ್ನಿನ ಸೆಲೆಕ್ಷನ್ ಮಾಡೋದು, ಪ್ಲಸ್ಸು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಈ 3 ಮ್ಯಾಟ್ರನ್ನ ನೀವು ತಿಳ್ಕೊಂಬಿಟ್ರೆ ನೀವು ಈಸಿಯಾಗಿ ದುಡ್ಡು ಮಾಡ್ಕೊಂಬಿಡ್ಬೋದು. ಆಮೇಲೆ ಈಕ್ವಿಟಿನಲ್ಲಿ ಮಾಡೋದಕ್ಕೆ ಯಾವುದೇ ಅಷ್ಟೊಂದು ರಿಸ್ಕ್ ಥರ ಇರೋಲ್ಲ, ಲೈಕ್ ಆಪ್ಷನ್ ಥರ ಏನೋ ಬಂದಿರಲ್ಲ ಇದರಲ್ಲಿ. ಯಾಕಂದರೆ ಇನ್ ಕೇಸ್ ಏನಾದ್ರು ಡೌನ್ ಆದರೂ ಕೂಡ ನೀವು ಅದನ್ನು ಹೋಲ್ಡ್ ಮಾಡ್ಬೋದು. ಸೊ ನೋಡೋಣ ನೆಕ್ಸ್ಟ್ ಮಂತೆಲ್ಲ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನನಗೆ ಊರ ಕಡೆಗೇನೋ ಕೆಲಸಕ್ಕೆ ಅಮೌಂಟ್ ಬೇಕಾಗಿರೋದಕ್ಕೆ ನಾನು ಇವನು ಲಾಸ್ ಕೂಡ ಬುಕ್ ಮಾಡಿದೆ. ಸೊ ಇವಾಗ ಅಮೌಂಟು ಕೂಡ ಲೈಕ್ ಒಂದು ವರ್ಕಿಂಗ್ ಕ್ಯಾಪಿಟಲ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸೊ ನೋಡೋಣ ನೆಕ್ಸ್ಟು ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಲೈಕ್ ಮೇ ತನಕ ನಾನು ಊರ ಕಡೆಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸೊ ನನಗೆ ನೆಕ್ಸ್ಟು ಏನು ಮೇಜರ್ ಎಕ್ಸ್ಪೆನ್ಸ್ ಇರೋಲ್ಲ. ಸೊ ಅದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರ ಆಮೇಲೆ ಇನ್ನೊಂದೇನೆಂದರೆ ಲೈಕ್ ಅರ್ಲಿ ಮಾರ್ನಿಂಗ್ ಅಂದರೆ ಲೈಕ್ 8:30ಗೆ ಎದ್ದುಬಿಟ್ಟು ಮಾರ್ಕೆಟ್ಗೆ ಸ್ವಲ್ಪ ಅವತ್ತಿನ ಫ್ರೀ ಓಪನಿಂಗಲ್ಲಿ ಸ್ವಲ್ಪ ನೋಡ್ಕೊಂಬಿಟ್ರೆ ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ. ಸೊ ಬಟ್ ಇವಾಗ ಏನಾಗ್ತಾಯಿದೆ ಅಂದರೆ ನನಗೆ ಲೈಕ್ ನಾನು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ಮನೆಗೆ ಬರೋದೇನೆ ಆಲ್ಮೋಸ್ಟ್ ಒಂದು 3 o'clock ಆಗಿರುತ್ತೆ. ಆಮೇಲೆ ನಾವು ಬಂದ ಕೂಡಲೇ ಮಲಗಲಿಕ್ಕಾಗಲ್ಲ, ಒಂದು ಅರ್ಧ ಗಂಟೆ ತೊಗೊಳುತ್ತೆ. 8 ಗಂಟೆಗೆ ಎದ್ದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನು, ಊಟ ಮಾಡೋಕ್ಕಾಗಲ್ಲ, ಈ ಥರ ಆಗೋದು. ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕೆಲ್ಲ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ. ನಿದ್ದೆ ಮಾಡೋಕ್ಕೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಆಪ್ಷನ್ ಮಾಡ್ಕೋಬೇಕು ಬೇರೆ ಟೈಮಲ್ಲಿ ಎಲ್ಲಾದರೂ ಗ್ಯಾಪ್ ಸಿಕ್ಕರೆ. ಬಟ್ ಏನಾಗುತ್ತೆ ಅಂದರೆ ಲೈಕ್ ಒಂದು ಸಲ ಎದ್ದ ಮೇಲೆ ಆಮೇಲೆ ನಿದ್ದೆ ಎಷ್ಟು ಮಾಡಿದ್ರೂ ಅಷ್ಟಕ್ಕಷ್ಟೇ ಆಗಿರುತ್ತೆ. ಸೊ ಆಮೇಲೆ ಇವತ್ತು ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ ನಾನು. ಸೊ ಈ ಸಲ ಏನೂ ವರ್ಕ್ ಪ್ಲ್ಯಾನ್ ಮಾಡಲಿಲ್ಲ, ಅದಕ್ಕಿಂತ ನೆಕ್ಸ್ಟ್ ವೀಕಿಗೆ ಒಂದಿಷ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ವೀಕಲ್ಲಿ ನೀನೇನು ಹೇಳಿದ್ದೀನಿ ನಾನು, ಅಲ್ಲಿ ಜಾತ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಂತಲೇ ಹೋಗ್ತಾ ಇರೋದು. ಸೊ ಆಮೇಲೆ ತೋಟಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಬಿಡೋದಿರುತ್ತೆ. ಸೊ ಮನೇಲಿ ಅಮ್ಮ ಒಬ್ಬರೇ ಇರೋದಕ್ಕೆ, ಅವರಿಗೆ ಏಜ್ ಆಗಿರೋದಕ್ಕೆ ಎಲ್ಲ ತೋಟಕ್ಕೆ ಹೋಗಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಪೈಪ್ಲೈನ್ ಎಲ್ಲ ಮಾಡಬೇಕಲ್ಲಿ, ಇನ್ನೂ ಹಾಕಿಲ್ಲ ನಾನು ಈ ಸಲ ಸ್ವಲ್ಪ ನೀರು ಇರೋದಕ್ಕೆ. ಸೊ ನೋಡೋಣ, ನಾಳೆ ಜಾತ್ರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ನಾಳೆ ಸಾಯಂಕಾಲ ಮೋಸ್ಟ್ಲಿ.
ಇದು ಬಂದುಬಿಟ್ಟು ನಾವಿರೋ ಮನೆ ಹತ್ರ ಲೇಔಟ್ ಇದು. ಇಲ್ಲಿ ಹೆಂಗಿದೆ ಬೈಕಿಗೆ ಟೈಯರ್ ಚೇಂಜ್ ಮಾಡಿದೆ ಇವತ್ತು. 4400 ಏನೋ ತೊಗೊಂಡ್ರು. ಗುಡ್ ಟೈರ್ ಅಂತೀನಿ, ಗುಡ್ ಇಯರು. MRF ಕೇಳಿದಾಗ 4500 ಏನೋ ಅಂತ ಹೇಳಿದರು. ಸೊ ಇದು ನೋಡ್ಬೇಕು ಹೆಂಗೆ ಬರುತ್ತೆ ಅಂತ ಬಿಟ್ಟು. ಬಟ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ರೆ ಚೆನ್ನಾಗಿದೆ. ಬಟ್ ಹಳೆ ಟೈರ್ ನಂದು ಪೂರ್ತಿ ಹೋಗಿಬಿಟ್ಟಿತ್ತು. ಸೊ ಏನೂ ಇರಲಿಲ್ಲ, ಫುಲ್ಲು ಬೋಳಾಗಿಬಿಟ್ಟಿತ್ತು. ಸೊ ಇವಾಗ ಓಡಿಸ್ಲಿಕ್ಕೆ ಹೆದರಿಕೆ ಇರಲ್ಲ. ಸೊ ಇಲ್ಲಾಂದರೆ ಲಾಸ್ಟ್ ಟೈಮ್ ಅದು ಪಂಚರ್ ಆಗಿದ್ದ ಗಾಡಿನೇ ಹಾವೇರಿಯಿಂದ ಸಿರ್ಸಿ ತನಕ ಓಡಿಸಿದ್ದೀನಿ ನಾನು. ಯಾಕಂದರೆ ಲಾಂಗ್ ಓಡಿಸೋದಕ್ಕೆ ಗಾಡಿ ಕಂಡೀಷನ್ ಇರಬೇಕಾಗತ್ತೆ. ಸೊ ಐ ಥಿಂಕ್ ಇಷ್ಟೇ ಅನಿಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ. ನಾಳೆ ನೋಡೋಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ. ಅಟ್ಲೀಸ್ಟ್ ಗ್ರೀನರಿ ಅದು ಇದು ಎಲ್ಲ ಇರುತ್ತೆ. ಸೊ ಸಿಗೋಣ ನಾಳೆ. ಬಾಯ್ ಬಾಯ್.